ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ರಾಜ್ಯ ದೇಶ ವಿದೇಶಗಳಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ಇಂದಿನಿಂದ ರಾಜ್ಯ ಬಜೆಟ್ ಅಧಿವೇಶನ ಆರಂಭವಾಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಬಜೆಟ್ ಕಲಾಪ ಶುರುವಾಗಲಿದೆ. ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಇದೀಗ ಸದನದಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಬೆಲೆ ಏರಿಕೆ, ಸಿಡಿ ಪ್ರಕರಣ, ಮೀಸಲಾತಿ ವಿಚಾರಗಳಲ್ಲಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ಸದನದಲ್ಲಿ ಪ್ರತಿಧ್ವನಿಸಲಿದೆ. ಈಗಾಗಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದರೂ ಸಹ ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ಲಾನ್ ಅನ್ನು ಮಾಡಲಾಗಿದೆ. ಇನ್ನು ಗಗನಕ್ಕೇರಿರುವಂತಹ ಪೆಟ್ರೋಲು, ಡೀಸೆಲ್, ಅಡುಗೆ ಅನಿಲದ ಬೆಲೆಯಿಂದ ಜನಸಾಮಾನ್ಯರಿಗೆ ಆಗಿರುವಂತಹ ತೊಂದರೆಯನ್ನ ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳು ವಾಗ್ಬಾಣ ಬಿಡಲಿಕ್ಕೆ ಸಜ್ಜಾಗಿವೆ. ಇನ್ನು ಬಜೆಟ್ ಅಧಿವೇಶನ ಈ ತಿಂಗಳ ಅಂತ್ಯದವರೆಗೂ ಕೂಡ ನಡೆಯಲಿದ್ದು ಮಾರ್ಚ್ 8ಕ್ಕೆ ಸಿಎಂ ಬಿಎಸ್ವೈ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಸಿಡಿ ಬಾಂಬ್ ಕೇಸ್ನಲ್ಲಿ ಗೋಕಾಕ್ ಕ್ಷೇತ್ರದ ಶಾಸಕ ಸಾಹುಕಾರ್ ರಮೇಶ್ ಜಾರಕಿಹೊಳಿ ತಲೆದಂಡವಾಗಿದೆ. ಮಂತ್ರಿಗಿರಿ ಉಳಿಸಿಕೊಳ್ಳುವುದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯವಾಗದೆ ಹೈಕಮಾಂಡ್ ಸೂಚನೆಯಂತೆ ರಾಜೀನಾಮೆಯನ್ನು ನೀಡಿದ್ದಾರೆ. ಇಂದಿನಿಂದ ಬಜೆಟ್ ಅಧಿವೇಶನ ಇದೆ. ಮುಂದೆ ಪಂಚರಾಜ್ಯಗಳ ಚುನಾವಣೆ ನಡೆಯಲಿದೆ. ಹೀಗಾಗಿ ಪಕ್ಷಕ್ಕೆ ಯಾವುದೇ ಮುಜುಗರವಾಗದಂತೆ ಕೂಡಲೇ ರಾಜೀನಾಮೆ ಕೊಡಿ ಅಂತ ಹೈಕಮಾಂಡ್ ಸೂಚನೆಯನ್ನು ನೀಡಿತ್ತು. ಇದರ ಬೆನ್ನಲ್ಲೇ ಸಿಎಂಗೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಪತ್ರವನ್ನು ರವಾನಿಸಿದ್ದಾರೆ. ಸಿಡಿ ಕೇಸ್ ಬಯಲಿಗೆ ಬಂದಾಗಿನಿಂದ ಸಾಹುಕಾರ್ ಅಜ್ಞಾತ ಸ್ಥಳದಲ್ಲಿದ್ದಾರೆ. ಇವತ್ತಿನಿಂದ ನಡೆಯುವಂತಹ ಕಲಾಪಕ್ಕೂ ರಮೇಶ್ ಜಾರಕಿಹೊಳಿ ಹಾಜರಾಗುವಂಥದ್ದು ಬಹುತೇಕ ಡೌಟ್ ಆಗಿದೆ. ಸಿಎಂ ಯಡಿಯೂರಪ್ಪಗೆ ರಮೇಶ್ ರಾಜೀನಾಮೆ ಪತ್ರವನ್ನ ಸಹೋದರ ಬಾಲಚಂದ್ರ ಜಾರಕಿಹೊಳಿ ರವಾನಿಸಿದ್ದಾರೆ. ಸಿಎಂ ಭೇಟಿ ಬಳಿಕ ಮಾತನಾಡಿದಂತ ಬಾಲಚಂದ್ರ, ರಮೇಶ್ ಜಾರಕಿಹೊಳಿ ಬೆಂಗಳೂರಿನಲ್ಲೇ ಇರ್ತಾರೆ, ಸಾಧ್ಯವಾದರೆ ಇವತ್ತು ಸಂಜೆ ಅಥವಾ ನಾಳೆ ಸುದ್ದಿಗೋಷ್ಠಿ ಮಾಡ್ತಾರೆ ಅಂತ ನಿನ್ನೆ ಹೇಳಿದ್ರು. ತನಿಖೆಯಲ್ಲಿ ನನ್ನ ಸಹೋದರ ರಮೇಶ್ ಆರೋಪ ಮುಕ್ತರಾಗಿ ಬರ್ತಾರೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗನೆ ಎನ್ಕ್ವೈರಿ ಆಗಿ ಎನ್ಕ್ವೈರಿಂದ ಹೊರಗೆ ಬರ್ತಾರೋ ಒಳ್ಳೇದಾಗುತ್ತೆ. ರಮೇಶ್ ಜಾರಕಿಹೊಳಿ ಎಲ್ಲಿ ಇರ್ತಾರೆ ಸರ್? ಈಗ ಬೆಂಗಳೂರಲ್ಲಿ ಇರ್ತಾರೆ. ನಾಳೆ ಅಧಿವೇಶನ ಸ್ಟಾರ್ಟ್ ಅಲ್ಲ, ಬೆಂಗಳೂರಲ್ಲಿ ಇಲ್ಲ ಹೋಗಿಲ್ಲ. ಇಲ್ಲ ಈಗ ರಮೇಶ್ ಅವ್ರು ನೋಡೋಣ, ಸಾಯಂಕಾಲ ನಾಳೆ ಬೇಕಾದ್ರೆ ಪ್ರೆಸ್ ಮಾತಾಡ್ತೀವಿ. ನಿನ್ನೆ ನಡೆದಂತಹ ಸಂಪುಟ ಸಭೆಯಲ್ಲೂ ಕೂಡ ಸಿಡಿ ಪ್ರಕರಣ ಪ್ರತಿಧ್ವನಿಸಿದೆ. ಸಿಎಂ ಯಡಿಯೂರಪ್ಪ ವಿಷಯ ಪ್ರಸ್ತಾಪಿಸಿದ್ದು, ಪ್ರಕರಣದ ಬಗ್ಗೆ ಸಂಪುಟ ಸಚಿವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಏನೋ ರಿಸೈನ್ ಮಾಡಿದ್ದಾರೆ, ಆದರೆ ಕಲಾಪದಲ್ಲಿ ಈ ವಿಚಾರ ವಿಪಕ್ಷಗಳು ಪ್ರಸ್ತಾಪ ಮಾಡಿಯೇ ಮಾಡ್ತಾರೆ. ಹಾಗಾಗಿ ನಾವೆಲ್ಲ ಜಾಗರೂಕರಾಗಿರಬೇಕು. ಪ್ರಕರಣ ತಣ್ಣಗಾಗುವವರೆಗೂ ಕೂಡ ನಾವು ಮೌನವಾಗಿರಬೇಕು. ಹೇಳಿಕೆ ಕೊಟ್ಟು ವಿವಾದಕ್ಕೆ ಆಸ್ಪದ ಕೊಡಬೇಡಿ ಅಂತ ಸಿಎಂ ಸಲಹೆಯನ್ನ ನೀಡಿದ್ದಾರಂತೆ. ರಾಜ್ಯದಲ್ಲಿ ಸಿಡಿ ಬಾಂಬ್ ಸಂಚಲನ ಸೃಷ್ಟಿಸ್ತಾ ಇರುವಂತಹ ಬೆನ್ನಲ್ಲೇ ವಿಧಾನ ಪರಿಷತ್ನಲ್ಲಿ ಈ ಬಾರಿ ಮೊಬೈಲ್ ನಿಷೇಧಿಸಲಾಗಿದೆ ಅಂತ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಸಭಾಪತಿ ಆಗಿರೋದ್ರಿಂದ ನಾನು ಸಿಡಿ ವಿಚಾರವಾಗಿ ಪ್ರತಿಕ್ರಿಯೆ ನೀಡಲ್ಲ ಅಂತ ಹೇಳಿದರು. ಮೂರು ಪಕ್ಷದ ನಾಯಕರನ್ನ ಸೀಟ್ ಇಟ್ಟವ್ರನ್ನ ನಮ್ಮ ಉಪಸಭಾಪತಿಯವನ್ನೆಲ್ಲ ಕರೆದಿವಿ, ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಿ ನಮ್ಗೆ ಇಷ್ಟ ಹೇಳ್ತೀವಿ. ಸದನ ಉತ್ತಮವಾದ ನಡೀಬೇಕು, ಅವತ್ತಿನ ಅಜೆಂಡಾ ಅವತ್ತ ಮುಗಿಬೇಕು. ಇದು ನಮ್ಮ ಇರುವಂತ ಮೂರು. ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಮಾತನಾಡಿರುವಂತಹ ಡಿಸಿಎಂ ಅಶ್ವಥ್ ನಾರಾಯಣ, ರಾಜಕೀಯ ದುರುದ್ದೇಶ, ಪಿತೂರಿ, ಕುತಂತ್ರದಿಂದ ಇಂತಹ ಸಿಡಿ ಮಾಡಿದ್ದಾರೆ. ಸತ್ಯಾನುಸತ್ಯತೆ ಹಾಗೆ ಅಸತ್ಯತೆ ಬಗ್ಗೆ ಕಾಲವೇ ಉತ್ತರಿಸುತ್ತೆ. ತನಿಖೆಯಾಗಿ ಏನು ಹೊರಗೆ ಬರುತ್ತೆ ನೋಡೋಣ ಅಂತ ಹೇಳಿದರು. ಈ ರೀತಿ ಇವತ್ತು ಸಮಾಜದಲ್ಲಿ ಒಳ್ಳೆ ಉದ್ದೇಶದಿಂದ ಮಾಡುವಂಥ ಯಾವ ಸತ್ಕಾರ್ಯಗಳಲ್ಲ, ದುರುದ್ದೇಶದಿಂದ ಪಿತೂರಿ, ಕುತಂತ್ರ ಇವೆಲ್ಲ ಉದ್ದೇಶದಿಂದ ಬ್ಲ್ಯಾಕ್ ಮೇಲಿಂಗು, ಹನಿ ಟ್ರ್ಯಾಪಿಂಗ್ ಇವೆಲ್ಲ ಮಾಡುವಂಥದ್ದು ಇದೆ. ಹಾಗಾಗಿ ಇದಕ್ಕೆ ಎಷ್ಟು ಮಟ್ಟಿಗೆ ಒಳ್ಳೆ ವಿಚಾರಗಳು ಅನ್ನೋದು ಹೇಳಕ್ಕೆ ಕಷ್ಟವಾಗಿದೆ. ಬಿಜೆಪಿ ಸರ್ಕಾರ ಬರಲಿಕ್ಕೆ ರಮೇಶ್ ಜಾರಕಿಹೊಳಿ ಪ್ರಮುಖ ಕಾರಣ. ಒಳ್ಳೆಯ ಕುಟುಂಬದಿಂದ ರಮೇಶ್ ಜಾರಕಿಹೊಳಿ ಬಂದವರು, ಅದರ ಘಟನೆಯಿಂದ ರಾಜಕಾರಣದಲ್ಲಿರುವಂಥ ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂತಾಗಿದೆ ಅಂತ ಎಂಎಲ್ಸಿ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಇನ್ನು ಮೂವರ ಸಿಡಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಎಲ್ಲರೂ ಕಾಯ್ತಿದ್ದಾರೆ. ಆದರೆ ಸಿಡಿ ಇದ್ರೆ ದಯವಿಟ್ಟು ರಿಲೀಸ್ ಮಾಡಬೇಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಹಳ್ಳಿ ಹಕ್ಕಿ. ಒಳ್ಳೆ ವೇಳವಾಗಿ ಏನಾದ್ರು ಇದ್ರೆ ಅದನ್ನ ಏನೋ ಸಿಡಿ ರಾಜ್ಯ ಆಗೋಯ್ತಾ ಇದೆ. ನಂತವ್ ಸಿಡಿ ಅದೇ, ನಂತವ್ ಸಿಡಿ ಅದೇ, ಯಾಕ್ತವಾರು ಸಿಡಿ ಇರ್ಲಿಯಪ್ಪ. ಕೈ ಮುಗಿದು ಕೇಳ್ತೀನಿ ಕರ್ನಾಟಕ ರಾಜ್ಯದ ಜನತೆ ಪರವಾಗಿ, ಆ ಸಿಡಿ ಎಲ್ಲ ನೀವೇ ಮಡಿಕಳ್ರಪ್ಪ. ಸಾಕು ಈಗಾಗಿರುವಂತ
ಹೇಳ್ತಾವ್ರೆ ಅವನ್ ತಗೋದೆ ಇವನ್ ತಗೋದೆ ಯಾರ್ಯಾರು ತಗೋದೆ ನೋಡೋಣ ಏನೇನ್ ಬಿಡ್ತಾರೆ ನೋಡೋದು. ಬಟ್ ಬಿಡಬೇಡ್ರಪ್ಪ, ಯಾಕ್ರಪ್ಪ ಮನ ಕಡಿತೀನಿ, ಈ ರಾಜ್ಯದ ಮರ್ಯಾದೆ ಕಳಿಬೇಡ್ರಿ ಅದಕ್ಕೆ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಹೋದರ ಸತೀಶ್ ಜಾರಕಿಹೊಳಿ ಗೋಕಾಕ್ನಲ್ಲಿ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ಸಚಿವ ರಮೇಶ್ ಜಾರಕಿಹೊಳಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನೈತಿಕತೆಯ ಒಂದು ಹಂತ ಮುಗಿದಿದೆ, ಇನ್ನೇನಿದ್ರೂ ಕಾನೂನು ಹೋರಾಟ, ಪೊಲೀಸರು ಸೂಕ್ತ ವಿಚಾರಣೆ ಮಾಡಬೇಕು ಅಂತ ಹೇಳಿದ್ರು. ಇನ್ನು ಈ ಪ್ರಕರಣಕ್ಕೆ ಜಾರಕಿಹೊಳಿ ಕುಟುಂಬ ಬೆರೆಸುವಂತದ್ದು ಅವಶ್ಯಕತೆ ಇಲ್ಲ, ಇದು ರಮೇಶ್ ಜಾರಕಿಹೊಳಿ ಅವರ ವೈಯಕ್ತಿಕ ವಿಚಾರ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ಅದನ್ನೇ ನಾವು ಕಾಂಗ್ರೆಸ್ನವ್ರಾಗ ಅದನ್ನು ಹೇಳಲಿಕ್ಕೆ ಆಗೋಲ್ಲ, ಯಾಕಂದ್ರೆ ಅವ್ರು ಎಷ್ಟಕ್ಕೆ ಎತ್ತರಕ್ಕೆ ಬೆಳೀತಾವ್ರು, ಎರಡು ಸ್ಪೀಡ್ ಹೋಗ್ತಾರೆ, ನಾವು ಹೇಳಲಿಕ್ಕೆ ಆಗೋಲ್ಲ. ಸೊ ನಮ್ಮ ಡಿಮಾಂಡ್ ಇತ್ತು, ಅವ್ರು ರಾಜೀನಾಮೆ ಕೊಡಬೇಕಂತ ಈಗ ಕೊಟ್ಟಿದ್ದಾರೆ. ಆ ಇಶ್ಯೂ ಮುಗಿದೋಗಿದೆ. ಏನು ತನಿಖೆಗೆ ಆಗ್ರಹ ಮಾಡ್ತೀವಿ, ಬೇಗ ತನಿಖೆ ಆಗಬೇಕು, ಸತ್ಯಾಂಶ ಹೊರಬೇಕು ಅನ್ನೋದು ಅಷ್ಟೇ ಈಗ ಉಳಿದಿದ್ದು. ಯಾಕಂದ್ರೆ ಅವ್ರ ಪಾರ್ಟಿಗೆ ಸಂಬಂಧಪಟ್ಟಂಥದ್ದು, ಅವ್ರು ಯಾವ ರೀತಿ ಬೆಳೀತಾ ಇದ್ರು, ಯಾರು ಸಹಿಸ್ಕೊಂಡಿಲ್ಲ, ಸೊ ಅದು ಅವ್ರಿಗೆ ಬಿಟ್ಟಂಥ ವಿಚಾರ, ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡ್ಲಿಕ್ಕೆ ಆಗೋಲ್ಲ. ಸಿಡಿ ಬಾಂಬ್ ಸಿಡಿಸಿದಂತ ದಿನೇಶ್ ಕಲ್ಲಹಳ್ಳಿ ವಿರುದ್ಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಕರ್ನಾಟಕ ಕನ್ನಡಪರ ಒಕ್ಕೂಟದಿಂದ ದೂರು ದಾಖಲಾಗಿದೆ. ಸಚಿವರ ತೇಜೋವಧೆ ಮಾಡಲಾಗಿದೆ. ಇದೊಂದು ರಾಜಕೀಯ ಷಡ್ಯಂತ್ರ. ದಿನೇಶ್ ಕಲ್ಲಹಳ್ಳಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಅನ್ಯಾಯ ಆಗಿರುವಂತದ್ದು ಯುವತಿಗೆ, ಆದರೆ ಯುವತಿ ದೂರು ನೀಡಿಲ್ಲ. ಆ ವಿಡಿಯೋವನ್ನ ಸಂಪೂರ್ಣವಾಗಿ ಎಡಿಟ್ ಮಾಡಿಸಲಾಗಿದೆ ಅಂತ ದೂರನ್ನ ನೀಡಲಾಗಿದೆ. ಸಿಡಿ ಬಾಂಬ್ ವಿರುದ್ಧ ಪೊಲೀಸರಿಗೆ ದೂರು ಕೊಟ್ಟಿದ್ದಂತ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿಗೆ ಬೆದರಿಕೆ ಕರೆಗಳು ಬರ್ತಾ ಇದಾವಂತೆ. ಹೀಗಾಗಿ ರಾಮನಗರ ಎಸ್ಪಿ ಗಿರೀಶ್ ಅವರಿಗೆ ದಿನೇಶ್ ಕಲ್ಲಹಳ್ಳಿ ದೂರನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಕನಕಪುರ ತಾಲೂಕಿನ ದಿನೇಶ್ ಕಲ್ಲಹಳ್ಳಿ ನಿವಾಸಕ್ಕೆ ಪೊಲೀಸರು ಭದ್ರತೆಯನ್ನ ಒದಗಿಸಲಾಗಿದೆ. ಕನಕಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ 2 ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ರಮೇಶ್ ಜಾರಕಿಹೊಳಿ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ಮಹಿಳೆಯೊಬ್ಬರಿಗೆ ವಂಚನೆ ಮಾಡಿದ್ದಾರೆ ಅಂತ ಆರೋಪಿಸಿ ದೂರು ನೀಡಿರುವಂತಹ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿಗೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ದಿನೇಶ್ ಕಲ್ಲಹಳ್ಳಿ ದೂರು ನೀಡುವಾಗ ಅಪೂರ್ಣ ಮಾಹಿತಿ ನೀಡಿದ್ದಾರೆ ಅಂತ ಹೇಳಲಾಗಿದೆ. ತನಿಖೆಗೆ ಮತ್ತಷ್ಟು ಮಾಹಿತಿ ಅಗತ್ಯವಿರುವಂತಹ ಹಿನ್ನೆಲೆಯಲ್ಲಿ ಇಂದು ಠಾಣೆಗೆ ಹಾಜರಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡುವಂತೆ ಕಬ್ಬನ್ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟರ್ ದಿನೇಶ್ಗೆ ನೋಟಿಸ್ ಅನ್ನು ನೀಡಲಾಗಿದೆ. ಅವರು ನೋಟಿಸ್ ಅನ್ನು ನೀಡಿದ್ದಾರೆ. ದೂರಿನಲ್ಲಿ ಹಲವು ಮಾಹಿತಿಯ ಕೊರತೆ ಕೂಡ ಇದೆ ಅಂತ ಹೇಳಲಾಗಿದ್ದು, ದಿನೇಶ್ ಅವರು ಸಂತ್ರಸ್ತೆಯ ಬಗ್ಗೆ ಮಾಹಿತಿ ನೀಡಿಲ್ಲ. ಸಂತ್ರಸ್ತೆಯ ಸಂಬಂಧಿ ಸ್ನೇಹಿತರ ಮೂಲಕ ತಮ್ಮ ಬಳಿ ಬಂದಿದ್ರು ಅಂತ ಅವರು ತಿಳಿಸಿದ್ದಾರೆ. ಆದರೆ ಸ್ನೇಹಿತನ ಹೆಸರು ತಿಳಿಸಿಲ್ಲ. ಹೀಗಾಗಿ ಸಂತ್ರಸ್ತೆ ಬಗ್ಗೆ ಹಾಗೂ ಸಿಡಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೋರಿ ನೋಟಿಸ್ ಜಾರಿಯನ್ನು ಮಾಡಲಾಗಿದೆ. ಇಂದಿನಿಂದ ರಾಜ್ಯ ಬಜೆಟ್ ಅಧಿವೇಶನ ಆರಂಭವಾಗಲಿದ್ದು, ಉಭಯ ಸದನದಲ್ಲೂ ಕೂಡ ಹೋರಾಟಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದು ಬೆಳಗ್ಗೆ 9 ಗಂಟೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯಲಿದೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ಉಭಯ ಸದನದ ಸದಸ್ಯರು ಭಾಗಿಯಾಗಲಿದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟ ನಡೆಸುವಂತ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ. ಅಕ್ರಮ ಗಣಿಗಾರಿಕೆ, ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ, ಅಡುಗೆ ಅನಿಲ ದರ ಏರಿಕೆ ಬಗ್ಗೆ ಪ್ರಸ್ತಾಪಿಸಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತ ಸಾಧ್ಯತೆ ಇದೆ. ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣವನ್ನು ಹೇಗೆ ಪ್ರಸ್ತಾಪಿಸಬೇಕೆಂಬುದರ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಲಾಗುತ್ತೆ. ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮುಖಂಡ ಸಿಎಂ ಇಬ್ರಾಹಿಂ ವ್ಯಂಗ್ಯವಾಡಿದ್ದಾರೆ. ಪರಸತಿ, ಪರಧನ, ಪರದೇಶಿ ಮಧ್ಯೆ ರಾಜಕಾರಣ ಓಡಾಡ್ತಾ ಇದೆ. ನತದೃಷ್ಟ ಮುಖ್ಯಮಂತ್ರಿ ಸಿಕ್ಕಿರುವಂತದ್ದು ರಾಜ್ಯಕ್ಕೆ ದುರ್ದೈವ. ಸಿಎಂಗೆ ತಕ್ಕನಾದಂಥ ಮಂತ್ರಿ, ಅದಕ್ಕೊಂದು ಪಾರ್ಟಿ ಬೇರೆ. ಇವರ ಮಧ್ಯೆ ಸಿಲುಕಿ ಕೇಶವಕೃಪಾ, ಬಸವಕೃಪಾ ಒದ್ದಾಡುತ್ತಿವೆ ಅಂತ ಮೈಸೂರಲ್ಲಿ ಇಬ್ರಾಹಿಂ ವ್ಯಂಗ್ಯವಾಡಿದ್ದಾರೆ. ಪರಸತಿ, ಪರಧನ, ಪರದೇಶಿ ಮಧ್ಯ ಇದರ ಓಡಾಟ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ. ಎಲ್ಲ ರಾಸಲೀಲೆಗಳು, ರಸಲೀಲೆಗಳು, ಎಂಥ ಕರ್ಮಕಾಂಡಗಳು. ದುರ್ದೈವ ಕರ್ನಾಟಕ ರಾಜ್ಯಕ್ಕೆ ಇಂಥ ಒಬ್ಬ ನತದೃಷ್ಟ ಮುಖ್ಯಮಂತ್ರಿ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಸಮಪಾಟಿನ ಮಂತ್ರಿಗಳು, ಅದಕ್ಕೊಂದು ಪಾರ್ಟಿ, ಎಲ್ಲಾದರೂ ಉಂಟೇನ್ರಿ. ಒಂದು ಕೇಶವಕೃಪಾ, ಒಂದು ಬಸವಕೃಪಾ ಒದ್ದಾಡ್ತಾ ಇದ್ದಾವೆ. ಇವು 2 ಕೃಪಗಳು ಇವತ್ತಿದೆ. ರಮೇಶ್ ಜಾರಕಿಹೊಳಿ ರಾಜೀನಾಮೆ ಹಿನ್ನೆಲೆಯಲ್ಲಿ ಬೆಳಗಾವಿಯ ಗೋಕಾಕ್ನಲ್ಲಿ ಬಸ್ಗಳ ಮೇಲೆ ಕಲ್ಲು ತೂರಾಟವಾಗಿದೆ. ಸುಮಾರು 10ಕ್ಕೂ ಹೆಚ್ಚು ಬಸ್ಗಳ ಮೇಲೆ ಜಾರಕಿಹೊಳಿ ಬೆಂಬಲಿಗರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಕಲ್ಲು ತೂರಿದ್ರಿಂದ ಬಸ್ಗಳ ಗಾಜು ಪುಡಿಪುಡಿಯಾಗಿದೆ. ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿದ್ದು, ರಮೇಶ್ ಜಾರಕಿಹೊಳಿ ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ. ತನಿಖೆ ನಂತರ ವಿಡಿಯೋದ ನೈಜತೆ ತಿಳಿಯುತ್ತೆ. ತಪ್ಪಿಲ್ಲದಿದ್ದರೆ ಜಾರಕಿಹೊಳಿ ಮಂತ್ರಿಯಾಗಿ ಮುಂದುವರಿಯಲಿ ಅಂತ ಹೇಳಿದರು.
ತನಿಖೆ ಆಗಲಿ, ತನಿಖೆಯಲ್ಲಿ ಅದು ನಕಲಿ, ಅದರಲ್ಲಿ ಸತ್ಯಾಂಶ ಇಲ್ಲ ಅಂತ ಗೊತ್ತಾದರೆ ಮತ್ತೊಮ್ಮೆ ಅವ್ರಿಗೆ ಅಧಿಕಾರವನ್ನು ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇದನ್ನು ಪಾಲಿಸಿ ಜಾರಕಿಹೊಳಿ ಅವರು ನೈತಿಕ ಗುಣಮಟ್ಟವನ್ನು ಕಾಪಾಡಲಿ ರಾಜಕೀಯದಲ್ಲಿ, ನಾನು ಒತ್ತಾಯ ಮಾಡುತ್ತೇನೆ. ನಮ್ಮ ಪಕ್ಷದ ವತಿಯಿಂದನೂ ಕೂಡ ನಾವು ಒತ್ತಾಯ ಮಾಡ್ತಾಯಿದ್ದೇವೆ. ಇದು ಮುಂದಿನ ದಿನಗಳಲ್ಲಿ ಈ ರೀತಿಯ ಹಿಂದೆ ಕೂಡ ನಡೆದಿದೆ. ಇಬ್ಬರು ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ಕೂಡ. BJP ಪಕ್ಷ ಒಂದು ಶಿಸ್ತಿನ ಪಕ್ಷ, ಸಾಂಸ್ಕೃತಿಕ ಹಿನ್ನೆಲೆಯುಳ್ಳಂತಹ ಪಕ್ಷ ಎಂಬತಕ್ಕಂಥ ಬಿರುದನ್ನು ಹೊತ್ಕೊಂಡಂಥ ಪಕ್ಷದಲ್ಲೇ ಈ ರೀತಿಯ ಸಚಿವರುಗಳಿರ್ಬೋದು, ರಾಜಕಾರಣಿಗಳು ಭಾಗಿಯಾಗಿರ್ತಕ್ಕಂಥದ್ದು ಆಗಿದ್ದಲ್ಲಿ ಅದು ನಾಚಿಕೆಯ ವಿಚಾರ. ಇದನ್ನು ನಾವೆಲ್ಲರೂ ಕೂಡ ರಾಜಕಾರಣಿಗಳು ತರತಗಿಸಬೇಕಾಗಿದೆ. ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸಿಡಿದೆದ್ದಿದೆ. ಜನಧ್ವನಿ ಪಾದಯಾತ್ರೆ ಮೂಲಕ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಹೋರಾಟವನ್ನು ಮಾಡ್ತಾ ಇದೆ. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದಂಥ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಕೋವಿಡ್ ಕಾಲದಲ್ಲಿ 3,000 ಕೋಟಿ ಲಂಚವನ್ನು ಹೊಡೆದಿದ್ದಾರೆ. ನಾನು ದಾಖಲೆ ಸಮೇತ ವಿಧಾನಸೌಧದಲ್ಲಿ ಮಾತನಾಡಿದ್ದೆ. ಯಡಿಯೂರಪ್ಪ ಚೆಕ್ ಮೂಲಕ ಲಂಚ ತೆಗೆದುಕೊಳ್ತಾ ಇದ್ರು. ಅವರ ಮಗ RTGS ಮೂಲಕ ಲಂಚವನ್ನು ಪಡಿತಾನೆ. ಲಂಚದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾನೆ ಅಂತ ಸಿದ್ದರಾಮಯ್ಯ ವ್ಯಂಗ್ಯವಾಡಿದರು. ಸರ್ಕಾರ ಸುತ್ತಿಲ್ಲ, ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಏನ್ ಕೊಡ್ತಾರೆ ಅಂತಂದ್ರೆ ಕೊರೋನಾ. 5,000 ಕೋಟಿಯಲ್ಲಿ 3,000ಕ್ಕೂ ಹೆಚ್ಚು ಕೋಟಿ ರೂಪಾಯಿನ ವಿಧಾನಸೌಧದಲ್ಲಿ ಯಾವ್ಯಾವದಲ್ಲಿ ಎಷ್ಟೆಷ್ಟು ದುಡ್ಡು ಹೊಡೆದಿದ್ದೀರಿ ಅಂತ ಹೇಳಿದೆ. ನ್ಯಾಯಾಲಯಗಳಿಗೆ ಒಪ್ಪಿಸ್ರಿ ಅಂತ ಹೇಳಿದೆ. ಆ ಯಡಿಯೂರಪ್ಪ ಮಾತೇ ಆಡಲಿಲ್ಲ. ಈ ಸರ್ಕಾರ ಇರಬೇಕು. ರಾಜ್ಯದಲ್ಲಿ ನಿನ್ನೆ 528 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿವೆ. ನಿನ್ನೆ 3 ಸೋಂಕಿತರು ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ 311 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿವೆ. ಇನ್ನು ನಗರದಲ್ಲಿ 2 ಸಾವನ್ನಪ್ಪಿದ್ದಾರೆ. 413 ಜನರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಸದ್ಯ ರಾಜ್ಯದಲ್ಲಿ 6,057 ಪ್ರಕರಣಗಳು ಸಕ್ರಿಯವಾಗಿವೆ. ಕೇರಳ, ಮಹಾರಾಷ್ಟ್ರದಲ್ಲಿ ಕೊರೋನಾ ಕೇಸ್ ಹೆಚ್ಚಳವಾಗ್ತಾ ಇದೆ. ಹೀಗಾಗಿ ರಾಜ್ಯದ ಗಡಿ ಜಿಲ್ಲೆಯಲ್ಲಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಇನ್ನು ಮುಂದೆ ಕೇರಳ, ಮಹಾರಾಷ್ಟ್ರದಿಂದ ಬರುವಂತ ಚಾಲಕರಿಗೆ 15 ದಿನಗಳಿಗೆ RT-PCR ಕಡ್ಡಾಯ ಮಾಡಲಾಗಿದೆ. ರಿಪೋರ್ಟ್ ಇದ್ದರಷ್ಟೇ ರಾಜ್ಯಕ್ಕೆ ಎಂಟ್ರಿ ಕೊಡಲಿಕ್ಕೆ ಅನುಮತಿಯನ್ನ ನೀಡಲಾಗುತ್ತೆ. ಈ ಕುರಿತು ಆರೋಗ್ಯ ಇಲಾಖೆ ಹೊಸ ಆದೇಶವನ್ನು ಹೊರಡಿಸಿದೆ. ಇನ್ನು ಕೇರಳ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಿಂದ ಬರುವಂತಹ ಸರಕು ಸಾಗಣೆ ವಾಹನಗಳ ಚಾಲಕರು ಹಾಗೂ ಸಹಾಯಕರುಗಳು ಕಡ್ಡಾಯವಾಗಿ RT-PCR ಪರೀಕ್ಷೆಯ ವರದಿಯನ್ನ ಹೊಂದಿರಲೇಬೇಕು. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈ ಬಾರಿ ಶಿವರಾತ್ರಿ ಜಾತ್ರಾ ಮಹೋತ್ಸವ ಸರಳ ಹಾಗೂ ಸಾಂಪ್ರದಾಯಿಕವಾಗಿ ಮಾತ್ರ ಆಚರಿಸಲಿಕ್ಕೆ ನಿರ್ಧರಿಸಲಾಗಿದೆ. ಈ ಬಾರಿ ಮಾರ್ಚ್ 10ರಿಂದ 14ರವರೆಗೆ ಶಿವರಾತ್ರಿ ಜಾತ್ರಾ ಮಹೋತ್ಸವ ನಿಗದಿಯಾಗಿತ್ತು. ಆದರೆ ಕೊರೋನಾದಿಂದಾಗಿ ಹೊರಗಿನಿಂದ ವಾಹನ ಹಾಗೂ ಕಾಲ್ನಡಿಗೆಯಲ್ಲಿ ಬರುವಂತಹ ಭಕ್ತರಿಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಮೀಸಲಾತಿಗೆ ಆಗ್ರಹಿಸಿ ಪಂಚಮಸಾಲಿ ಸಮುದಾಯದವರು ಪ್ರತಿಭಟನೆ ನಡೆಸುತ್ತಾ ಇದ್ದಾರೆ. ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಇಂದು ಸರ್ಕಾರಕ್ಕೆ ಪಂಚಮಸಾಲಿ ಹೋರಾಟಗಾರರು ಕೊಟ್ಟಂತ ಡೆಡ್ಲೈನ್ ಮುಗಿಯಲಿದೆ. ಹೀಗಾಗಿ ಸ್ವಾಮೀಜಿಗಳ ಮುಂದಿನ ನಡೆ ಬಗ್ಗೆ ತೀವ್ರ ಕುತೂಹಲ ಕೇಳಿಸಿದೆ. ಇನ್ನು ಪಂಚಮಸಾಲಿಗೆ 2A ಮೀಸಲಾತಿಗೆ ಆಗ್ರಹಿಸಿ ಪಾದಯಾತ್ರೆ ಮಾಡುವ ಮೂಲಕ ಸರ್ಕಾರಕ್ಕೆ ಜಯಮೃತ್ಯುಂಜಯ ಶ್ರೀಗಳ ಎಚ್ಚರಿಕೆ ಕೊಡಲಾಗಿತ್ತು. ಇವತ್ತಿಗೆ ಅದು ಮುಗಿತಾ ಇರುವಂಥದ್ದು. ಮಾರ್ಚ್ 4 ಡೆಡ್ಲೈನ್ ಕೊಟ್ಟಿದ್ರು. ನಾಳೆಯಿಂದ ಅಮರನಾಥ ಉಪವಾಸ ಸತ್ಯಾಗ್ರಹ ಅಂತ ಹೇಳಿದ್ರು. ಏನ್ ನಿರ್ಧಾರ ಕೈಗೊಳ್ತಾರೆ ಕಾದ್ ನೋಡ್ಬೇಕು. ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಂತೆಯೇ ಅನಿರೀಕ್ಷಿತ ರಾಜಕೀಯ ಬೆಳವಣಿಗೆಯೊಂದರಲ್ಲಿ AIADMK ಉಚ್ಚಾಟಿತ ಮುಖಂಡೆ VK ಶಶಿಕಲಾ ರಾಜಕೀಯಕ್ಕೆ ಗುಡ್ ಬೈ ಹೇಳಿದ್ದಾರೆ. ಸಕ್ರಿಯ ರಾಜಕಾರಣಕ್ಕೆ ವಿದಾಯ ಹೇಳಿರುವಂತಹ ಶಶಿಕಲಾ ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ಚುನಾವಣೆಯಲ್ಲಿ DMKಯನ್ನ ಸೋಲಿಸುವಂತೆ ಹೇಳಿದ್ದಾರೆ. ಅಕ್ರಮ ಆಸ್ತಿ ಸಂಪಾದನೆ ಆರೋಪದಲ್ಲಿ 4 ವರ್ಷಗಳ ಕಾಲ ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ಶಿಕ್ಷೆ ಅನುಭವಿಸಿದ್ದಂತಹ ಶಶಿಕಲಾ ಇತ್ತೀಚೆಗೆ ಬಿಡುಗಡೆಯಾಗಿ ತಮಿಳುನಾಡಿಗೆ ವಾಪಸ್ ಆಗಿದ್ದರು. ಕಳೆದ 115 ದಿನಗಳಿಂದ ಕಗ್ಗಂಟಾಗಿದ್ದಂಥ ಬಿಡದಿಯ ಟೊಯೋಟಾ ಕಿರ್ಲೋಸ್ಕರ್ ಆಡಳಿತ ಮಂಡಳಿ ಹಾಗೂ ಕಾರ್ಮಿಕರ ನಡುವಿನ ಬಿಕ್ಕಟ್ಟನ್ನು DCM ಅಶ್ವಥ್ ನಾರಾಯಣ್ ಬಗೆಹರಿಸುವಲ್ಲಿ ಸಫಲರಾಗಿದ್ದಾರೆ. ನಿನ್ನೆ ಟೊಯೋಟಾ ಕಿರ್ಲೋಸ್ಕರ್ ಕಂಪನಿಯ ಹಿರಿಯ ಉಪಾಧ್ಯಕ್ಷ ಸುದೀಪ್ ದಾಲ್ವೆ, ಮತ್ತೊಬ್ಬ ಉಪಾಧ್ಯಕ್ಷ ಶಂಕರ್, ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್, ಮಾಗಡಿ ಶಾಸಕ ಮಂಜುನಾಥ್ ಜೊತೆ ಮಹತ್ವದ ಮಾತುಕತೆ ನಡೆಸಿದಂಥ DCM ಈ ತಿಂಗಳ 5ರೊಳಗೆ ಎಲ್ಲಾ ಕಾರ್ಮಿಕರು ಕೆಲಸಕ್ಕೆ ಹಾಜರಾಗಬೇಕು ಹಾಗೂ ಇಂಥ ಸಮಸ್ಯೆಗಳು ಭವಿಷ್ಯದಲ್ಲಿ ಮರುಕಳಿಸಬಾರದು ಅಂತ ಆಡಳಿತ ಮಂಡಳಿ ಅಧಿಕಾರಿಗಳು ಕಾರ್ಮಿಕರಿಗೆ ಕಿವಿಮಾತನ್ನ ಹೇಳಿದರು.
ಇಂದು ಸಹ ಬೆಂಗಳೂರಿನಲ್ಲಿ ಬಿಸಿಯೂಟ ಕಾರ್ಯಕರ್ತೆಯರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೀದಿಗೆ ಇಳಿಯಲಿದ್ದಾರೆ. ನಿನ್ನೆ ಬೆಳಗ್ಗೆ 11:30ಕ್ಕೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಬಳಿ ಜಮಾಯಿಸಿದ್ದಂಥ ಬಿಸಿಯೂಟ ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕ್ ವರೆಗೆ ರ್ಯಾಲಿಯನ್ನು ನಡೆಸಿದ್ರು. ನಿನ್ನೆ ರಾತ್ರಿ ಬಿಸಿಯೂಟ ಕಾರ್ಯಕರ್ತೆಯರು ಹತ್ತಿರದ ಛತ್ರಗಳಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ಇಂದು ಬೆಳಗ್ಗೆ 10 ಗಂಟೆಗೆ ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರು ಧರಣಿಯನ್ನು ಮಾಡಲಿದ್ದಾರೆ. ಬಿಸಿ ನೀರು ಮೈ ಮೇಲೆ ಬಿದ್ದು ಓರ್ವ ಬಾಲಕಿ ಸಾವನ್ನಪ್ಪಿದ್ದಾರೆ. 4 ಸ್ಥಿತಿ ಗಂಭೀರವಾಗಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಊರ ದೊಡ್ಡ ತಾಂಡಾದಲ್ಲಿ ಈ ಒಂದು ಘಟನೆ ನಡೆದಿದೆ. 6 ವರ್ಷದ ಬಾಲಕಿ ಆರತಿ ಅಸುನೀಗಿದ್ರೆ 47 ವರ್ಷದ ನೆಹರು, 35 ವರ್ಷದ ತಾರಿಬಾಯಿ, 8 ವರ್ಷದ ಗೀತಾ ಹಾಗೂ 5 ವರ್ಷದ ಯಮರಾಜನಿಗೆ ಗಂಭೀರ ಸುಟ್ಟ ಗಾಯವಾಗಿದೆ. ಜಾತ್ರೆಗೆ ಹೋಗಬೇಕೆಂದು ಕುಟುಂಬಸ್ಥರು ನೀರು ಕಾಯಿಸಲಿಕ್ಕೆ ಇಟ್ಟಿದ್ದಾಗ ಕೆಳಗೆ ಬಿದ್ದು ಈ ಒಂದು ದುರ್ಘಟನೆ ಸಂಭವಿಸಿದೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಯರಗನಹಳ್ಳಿ ಗ್ರಾಮದಲ್ಲಿ ಪತಿಯೇ ಪತ್ನಿಯನ್ನ ಹತ್ಯೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ರಾಮನಗರ ಜಿಲ್ಲೆಯ ಸರ್ವೆ ಇಲಾಖೆಯಲ್ಲಿ ನೌಕರಳಾಗಿರುವಂತಹ ಮೇಘನ ಕೊಲೆಯಾಗಿರುವಂತಹ ದುರ್ದೈವಿ. ಪತ್ನಿಯನ್ನೇ ಹತ್ಯೆಗೈದು ಪತಿ ಕಿರಣ್ ಎಸ್ಕೇಪ್ ಆಗಿದ್ದಾನಂತೆ. ಮೂಲತಃ ಸಾದಳೊಳ್ಳು ಗ್ರಾಮದ ಮೇಘನ 2 ವರ್ಷಗಳ ಹಿಂದೆ ಕಿರಣ್ ಜೊತೆ ವಿವಾಹವಾಗಿತ್ತು. ಪತಿ ಕಿರಣ್ ಪತ್ನಿಗೆ ನಿತ್ಯವೂ ಕೂಡ ವರದಕ್ಷಿಣೆ ತರುವಂತೆ ಕಿರುಕುಳವನ್ನು ನೀಡ್ತಾ ಇದ್ದಂತೆ. ಅಲ್ಲದೆ ಪತ್ನಿ ಮೇಘನಾಳನ್ನ ಪತಿ ಸಂಶಯದಿಂದ ನೋಡ್ತಿದ್ದ ಅಂತ ಮೇಘನ ಕುಟುಂಬದವರು ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ಖತರ್ನಾಕ್ ಎಟಿಎಂ ಸ್ಕಿಮ್ಮಿಂಗ್ ಗ್ಯಾಂಗ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರ ಕಸ್ಟಡಿಯಲ್ಲಿರುವಂತಹ ಆರೋಪಿಗಳು ಒಂದೊಂದೇ ಸ್ಕಿಮ್ಮಿಂಗ್ ಕಹಾನಿಯನ್ನ ಬಿಚ್ಚಿಟ್ಟಿದ್ದಾರೆ. ವಿಚಾರಣೆಯಲ್ಲಿ ಹಲವು ಮಹತ್ವದ ಸಂಗತಿಗಳು ಬಯಲಾಗಿವೆ. ಮಂಗಳೂರಿನ ವಿವಿಧೆಡೆ ಎಟಿಎಂ ಕೇಂದ್ರಗಳಲ್ಲಿ ಉಪಕರಣಗಳನ್ನಿಟ್ಟು ಗ್ರಾಹಕರ ಕಾರ್ಡ್ಗಳ ಮಾಹಿತಿ ಕದ್ದು ಅಂಚೆ ಕಚೇರಿಗಳ ಎಟಿಎಂಗಳಲ್ಲಿಯೇ ಆರೋಪಿಗಳು ಹಣವನ್ನು ವಿತ್ಡ್ರಾ ಮಾಡಿಕೊಳ್ತಿದ್ದಾರಂತೆ. ಕಾಡಾನೆಗಳ ಕಾಟವನ್ನು ತಪ್ಪಿಸಲಿಕ್ಕೆ ಅರಣ್ಯ ಇಲಾಖೆ ಹೊಸ ಪ್ಲಾನ್ ಅನ್ನು ರೂಪಿಸಿದೆ. ಕಾಡಾನೆಗಳ ಉಪ್ಪಟಳ ಮಿತಿ ಮೀರಿರುವಂತಹ ಪ್ರದೇಶದಲ್ಲಿ ಸಾಕಾನೆಗಳನ್ನು ಕಾವಲಿಗೆ ನಿಯೋಜಿಸಲಾಗಿದೆ. ಗ್ರಾಮಕ್ಕೆ ನುಗ್ಗುವಂತ ಕಾಡಾನೆಗಳು ಆದಿವಾಸಿ ಬುಡಕಟ್ಟು ಜನರ ಮನೆಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾವಂತೆ. ಕಾಡಾನೆಗಳ ದಾಳಿ ತಪ್ಪಿಸಲಿಕ್ಕೆ ಅರಣ್ಯ ಇಲಾಖೆ ಈ ಒಂದು ಪ್ಲಾನ್ ಅನ್ನು ಮಾಡಿದೆ. ಜೋಳದ ಒಣ ಸೊಪ್ಪು ತುಂಬಿಕೊಂಡು ಬರ್ತಾ ಇದ್ದಂತ ಟ್ರ್ಯಾಕ್ಟರ್ ಟ್ರಾಲಿಗೆ ಬೆಂಕಿ ಹೊತ್ತಿಕೊಂಡು ದಗದಗನೆ ಹೊತ್ತಿ ಉರಿದಿದೆ. ರಾಯಚೂರಿನ ಲಿಂಗಸಗೂರು ತಾಲೂಕಿನ ಬಂಡೆಬಾವಿ ಗ್ರಾಮದ ಬಳಿ ಒಂದು ಘಟನೆ ನಡೆದಿದೆ. ಕರಾವಳಿಯ ಪ್ರತಿ ಧಾರ್ಮಿಕ ಆಚರಣೆಯು ವಿಭಿನ್ನವಾಗಿರುತ್ತೆ. ಇಲ್ಲಿರುವಂತಹ ದೇವಸ್ಥಾನಗಳ ಜಾತ್ರೆ ಸಂದರ್ಭದಲ್ಲಿ ನಡೆಯುವಂತಹ ಕೆಲವು ಧಾರ್ಮಿಕ ಆಚರಣೆಗಳು ಮೈನವಿರೇಳಿಸುತ್ತೆ. ಉಡುಪಿ ಜಿಲ್ಲೆಯ ಕೆಂತೂರು ವಿಷ್ಣುಮೂರ್ತಿ ದೇವಸ್ಥಾನದ ವಾರ್ಷಿಕ ಜಾತ್ರೋತ್ಸವದ ಕೊನೆ ದಿನ ತೋಟೆದಾರ ನಡೆಯಿತು. ಗದ್ದೆಯ 2 ಭಾಗಗಳಲ್ಲಿ ನಿಂತ ಭಕ್ತರು ಪರಸ್ಪರ ಸೋಟೆ ಎಸೆದು ಸಂಭ್ರಮಿಸಿದರು. ನಟಿ ರಾಗಿಣಿಯ ಮುಂದಿನ ಚಿತ್ರಕ್ಕೆ ನಾಗೇಂದ್ರ ಪ್ರಸಾದ್ ನಿರ್ದೇಶಿಸಲಿದ್ದಾರೆ. ಚಿತ್ರಕ್ಕೆ ಕಂಬಿ ಹಿಂದಿನ ಕನಸುಗಳು ಅಂತ ಟೈಟಲ್ ನೀಡಲಾಗಿದೆ. ಈ ಟೈಟಲ್ನಲ್ಲಿ ರಾಗಿಣಿಯ ಸಿನಿಮಾ ಬರಲಿದೆ. ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ರಾಗಿಣಿ ಮತ್ತು ನಾಗೇಂದ್ರ ಪ್ರಸಾದ್ ಬಂದಿದ್ರು. ಇದೇ ವೇಳೆ ಈ ಕುರಿತು ನಗು ನಗುತ್ತಲೇ ನಾಗೇಂದ್ರ ಪ್ರಸಾದ್ ಚಿತ್ರದ ಟೈಟಲ್ ರಿವೀಲ್ ಮಾಡಿದರು.